ಹುಷಾರ್ ಬೆಂಗಳೂರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಆನಂದ್ ಬುರ್ಲಿ. ನಾವಿವತ್ತು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಕೊಡ್ತಾ ಹೋಗ್ತೀವಿ. ಅದು ಯಾವ ರೀತಿಯಾದಂತ ಎಕ್ಸ್ಕ್ಲೂಸಿವ್, ಅದು ನೀವು ಈ ಸುದ್ದಿಯನ್ನ ನೋಡ್ತಾ ಹೋದ್ರೆ ಬೆಚ್ಚಿ ಬೀಳ್ತೀರಿ. ಅದರ ಜೊತೆಗೆ ಏನಾಗ್ತಿದೆ ಬೆಂಗಳೂರಿನಲ್ಲಿ, ಇಷ್ಟೊಂದು ಪ್ರಮಾಣದಲ್ಲಿ ಸಾವಿನ ಸಂಖ್ಯೆಯ ಜೊತೆಗೇನೆ ಸೋಂಕು ಯಾಕೆ ಏರಿಕೆಯಾಗ್ತಾ ಇದೆ, ಹಾಗಿದ್ರೆ ಬೆಂಗಳೂರಿನಲ್ಲಿ ಬದುಕೋದು ಬಲು ಕಷ್ಟವ ಅನ್ನುವಂತ ಪ್ರಶ್ನೆಯನ್ನ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ. ಅದೆಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ಈ ಹೊತ್ತಿನ ಹೆಡ್ಲೈನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸೊ ಇಲ್ಲಿ ಬೆಂಗಳೂರಿಗರಿಗೆ ಬಹಳ ಹುಷಾರಾಗಿರ್ಬೇಕು ಅನ್ನುವಂತ ಸಂದೇಶವನ್ನ ನಾವು ಮತ್ತೆ ಮತ್ತೆ ರವಾನಿಸ್ತಾ ಇರೋದಕ್ಕೆ ಕಾರಣ ಅಂತ ಅಂದ್ರೆ ಈ ಸುದ್ದಿ. ಯಾಕಂತಂದ್ರೆ ಇಲ್ಲಿ ತನಕ ಸೋಂಕಿದ್ರು ಪತ್ತೆಯಾದಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ಅವರನ್ನ ಹೋಗಿ ಹಾಸ್ಪಿಟಲೈಸ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಗಂಭೀರ ಆದಂತವ್ರನ್ನ ವೆಂಟಿಲೇಷನ್ಗೆ ಕಳಿಸ್ಕೊಡ್ಲಾಗ್ತಾ ಇತ್ತಲ್ಲ. ಇನ್ಮೇಲೆ ಬಹುಶಃ ನೀವು ಅದನ್ನ ನಿರೀಕ್ಷೆ ಮಾಡಕ್ ಆಗಲ್ಲ. ಅದನ್ನು ವಿವರವಾಗಿ ನಾವು ಹೇಳ್ತಾ ಹೋಗ್ತೀವಿ. ಆ ಕಾರಣಕ್ಕಾಗಿನೇ ಹೇಳಿದ್ದು ನಾವು, ಬೆಂಗಳೂರಿನಲ್ಲಿ ಬದುಕು ಇನ್ನು ಮುಂದೆ ನಿಜಕ್ಕೂ ಕಷ್ಟ. ರಾಜಧಾನಿ ಬೆಂಗಳೂರಿನಲ್ಲಿ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ. ಬೆಂಗಳೂರಿನಲ್ಲಿ ವಿಪರೀತವಾಗಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇದೆರಡನ್ನೂ ಕೂಡ ನಾವು ಗಮನಿಸಬೇಕು. ಒಂದು, ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಸಾವನ್ನಪ್ಪವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಹೊಡೆತದಿಂದ ಬೆಂಗಳೂರಿನಲ್ಲಿ ಬದುಕು ನಿಜಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ. ಪ್ರತಿದಿನ ಸಂಜೆ ಹೆಲ್ತ್ ಬುಲೆಟಿನ್ ಬರುತ್ತೆ, ಅದರಲ್ಲಿ ಒಂದಷ್ಟು ಅಂಕಿ ಅಂಶಗಳಿರುತ್ತೆ. ಆದ್ರೆ ಅದೇ ಇಲ್ಲಿ ಪರ್ಫೆಕ್ಟ್ ಆಗಿ ಎಷ್ಟು ಅಂಕಿ ಸಂಖ್ಯೆ ಇದೆ ಅದಲ್ಲ. ಅದರ ಹೊರತಾಗಿಯೂ ಕೂಡ ಬಹಳಷ್ಟು ಕೇಸಸ್ಗಳು ಪತ್ತೆ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಸರ್ಕಾರ ಮಾಹಿತಿ ಕೊಡುವಂತ ಸಂದರ್ಭದಲ್ಲೂ ಕೂಡ ಪೂರ್ಣ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಮೊನ್ನೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ರಿ. ವಿಕ್ಟೋರಿಯಾ ಹಾಸ್ಪಿಟಲ್ ಕೊಡುವಂತ ಹೆಲ್ತ್ ಬುಲೆಟಿನ್ನೇ ಒಂದು, ಸರ್ಕಾರ ಕೊಡುವಂತ ಹೆಲ್ತ್ ಬುಲೆಟಿನ್ನೇ ಒಂದು. ಹೀಗಾಗಿ ಆಕ್ಚುಯಲ್ ನಂಬರ್ಸ್ ಇನ್ನೂ ಬಹಳ ಜಾಸ್ತಿ ಇದೆ ಅಂತ ತಜ್ಞರೇ ಹೇಳ್ತಾ ಇದ್ದಾರೆ. ಹೀಗಾಗಿನೇ ನಾವು ಹೇಳ್ತಾ ಇರೋದು, ಬೆಂಗಳೂರಿನಲ್ಲಿ ಇನ್ ಮುಂದೆ ಜೀವನ ಸಾಗಿಸುವಂತದ್ದು ಬಹಳ ಕಷ್ಟಕರ ಆಗಬಹುದು. ಇನ್ನೂ ಬಹಳ ಹುಷಾರಾಗಿರ್ಬೇಕಂತ ಅನಿವಾರ್ಯತೆ ನಿಮ್ಮ ಮುಂದೆ ಇದೆ. ಅದರ ಜೊತೆಗೇನೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ಫೇಸ್ ಮಾಡೋದಕ್ಕೂ ಕೂಡ ಈಗ ಸನ್ನದ್ಧ ಆಗ್ಬೇಕಾಗಿರುವಂತಹ ಸನ್ನಿವೇಶ. ಏನಂತ ಸಂಕಷ್ಟಗಳು ನಮಗೆ ಮುಂದಿನ ದಿನಗಳಲ್ಲಿ ನಾವು ಎದುರು ನೋಡ್ತೀವಿ. ಸರ್ಕಾರ ಸರಿಯಾಗಿ ಪ್ರಿಪೇರ್ ಆಗದೆ ಇರುವಂತ ಕಾರಣಕ್ಕಾಗಿ ಯಾವ ತರಹದ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗಿದೆ ವಿತ್ ಫ್ಯಾಕ್ಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಯಾಕಂತ ನಾವು ಮೊದಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬಹುಶಃ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಈ ಒಂದು ಪ್ರಮುಖ ಕಾರಣ ಅತಿ ಮುಖ್ಯ ಆಗಿದೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗ್ತಾ ಇದೆ. ಏನು ಆ ಕಾರಣ, ನಂತರದ ಹಂತದಲ್ಲಿ ನೀವು ಅದನ್ನ ನೋಡ್ತಾ ಹೋಗ್ಬೋದು. ಖಂಡಿತವಾಗಿಯೂ ಕೂಡ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿನಿತ್ಯ 20, 30, 40, 50ರಷ್ಟು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಗಂಭೀರವಾದಂತ ವಿಚಾರ, ಅದಕ್ಕಿಂತ ಸಾಕಷ್ಟು ಆತಂಕ ಹುಟ್ಟಿಸುವಂತ ವಿಚಾರ, ಸಾವಿನ ಸಂಖ್ಯೆಯೂ ಕೂಡ ದಿನ ಬೆಳಗಾದ್ರೆ ಸಾಕು ಹೆಚ್ಚಾಗ್ತಾ ಇದೆ. ಸಂಜೆಯ ಹೆಲ್ತ್ ಬುಲೆಟಿನ್ ನಲ್ಲಿ ಸಾವಿನ ಸಂಖ್ಯೆಯನ್ನ ನೋಡ್ತಾ ಹೋದ್ರೆ, ಬೆಂಗಳೂರಿನಲ್ಲಿ ಈ ಕೊರೋನಾದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಏರಿಕೆ ಆಗ್ತಾ ಇರೋದನ್ನ ನೋಡ್ತಾ ಹೋದ್ರೆ ಆತಂಕ ಹುಟ್ಟುತ್ತೆ. ಏನಾಗ್ತಿದೆ ಬೆಂಗಳೂರಿನಲ್ಲಿ, ಏನಾಗ್ತಿದೆ ಆರೋಗ್ಯ ವ್ಯವಸ್ಥೆನಲ್ಲಿ? ಈ ಕೊರೋನಾ ಸೋಂಕಿತರು ವೆಂಟಿಲೇಟರ್ಗೆ ಹೋದಂತ ಸಂದರ್ಭದಲ್ಲಿ 2-3 ದಿವಸದಲ್ಲೇ ಸಾವನ್ನಪ್ತಾ ಇದ್ದಾರೆ. ಅದು ಯಾಕೆ ಹೀಗಾಗ್ತಾ ಇದೆ? ಇದೇನು ವೈದ್ಯರ ನಿರ್ಲಕ್ಷ್ಯನಾ, ಅಥವಾ ದೊಡ್ಡ ಮಟ್ಟದಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗೋದಕ್ಕೆ ಬೇರೆ ರೀತಿಯಾದಂತಹ ಕಾರಣ ಇದೆಯಾ? ಇಂಥ ಒಂದಷ್ಟು ಆತಂಕ ಕಾಡೋದಕ್ಕೆ ಶುರುವಾಗಿದೆ. ಅದೇ ಕಾರಣಕ್ಕೆ ನಾವು ಹೇಳ್ತಾ ಇರೋದು, ಬೆಂಗಳೂರಿನಲ್ಲಿ ಜೀವನ ನಡೆಸೋದು, ಬೆಂಗಳೂರಿನಲ್ಲಿ ಬದುಕು ನಡೆಸೋದು ಇನ್ನು ಮುಂದೆ ಕಷ್ಟ ಆಗಬಹುದು. ಯಾಕೆ ಕಷ್ಟ ಆಗಬಹುದು ಅಂತ ಹೇಳಿದ್ರೆ, ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಸಾವನ್ನಪ್ಪುವರ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ, ಸಾವನ್ನಪ್ಪವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇಂಥ ಟೈಮ್ ನಲ್ಲಿ ಅವರನ್ನ ಉಳಿಸ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ನಮಗೆ ಅತ್ಯವಶ್ಯಕವಾದಂತ ಒಂದಷ್ಟು ವ್ಯವಸ್ಥೆಗಳಾಗಬೇಕು. ಆದ್ರೆ ಆ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿನೇ ನಾವು ಹೇಳ್ತಾ ಇರೋದು, ಈಗ ನಾವು ಬಿಚ್ಚಿಡ್ತಾ ಇದೀವಲ್ಲ ಸುದ್ದಿ, ಇದು ಅಂತಿಂಥ ಸುದ್ದಿ ಅಲ್ಲ. ಬೆಂಗಳೂರಿಗರಿಗೆ ಮತ್ತಷ್ಟು ತಲೆ ಬಿಸಿ ತರಿಸುತ್ತೆ ಇದು ಸಹಜವಾಗಿ. ಅದರ ಜೊತೆಗೇನೆ ಆರೋಗ್ಯ ಇಲಾಖೆಯ ಗಮನವನ್ನು ಕೂಡ ಸೆಳೆಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಬಹಳ ತಡವಾಗಿ ಹೋಗಿದೆ ನೀವು ಒಂದಷ್ಟು ವ್ಯವಸ್ಥೆ ಮಾಡ್ಕೊಳ್ಳೋದು. ಅದರಲ್ಲಿ ಇತರ ಡಿಸ್ಟ್ರಿಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ನಾವು ನೇರವಾಗಿ ಬಲಿಯಾಗುವವರಂತರು ಬೆಂಗಳೂರಿನವರು.
ಹೀಗಾಗಿನೇ ಹೇಳಿದ್ದು ಬೆಂಗಳೂರವರು ಬಹಳ ಹುಷಾರಾಗಿ ಈ ಸುದ್ದಿಯನ್ನ ಗಮನಿಸಿ. ಎಲ್ಲಿ ತನಕ ಹೇಗಿರ್ತಾರೆ, ಕೊರೋನಾ ಬಂದ್ರು ಸಮಸ್ಯೆ ಇಲ್ಲ, ರಿಕವರಿ ರೇಟ್ ಚೆನ್ನಾಗಿದೆ ಅಂತ ನಾವು ನೀವು ಅಂದ್ಕೊಂಡಿದ್ವಿ. ಬಟ್ ಹಾಗಲ್ಲ. ಅದರ ಜೊತೆಗೇನೆ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಅಂಕಿ ಅಂಶಗಳನ್ನು ಕೂಡ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ಸಾವನ್ನಪ್ಪಿದವರ ಸಂಖ್ಯೆ ಹೇಗೆ ಏರಿಕೆ ಆಗ್ತಾ ಇದೆ ಅನ್ನೋದು. ಅದರಲ್ಲೂ ಬೆಂಗಳೂರಿನಲ್ಲೇ ಸಾವನ್ನಪ್ತಾ ಇರೋರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ವೆಂಟಿಲೇಟರ್ ವ್ಯವಸ್ಥೆ ಅನ್ನುವಂಥದ್ದು ಸರಿಯಾಗಿ ಇಲ್ಲದೆ ಹೋದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ನಮ್ಗೆ ಈಗಲೇ ಒಂದು ಟ್ರೈಲರ್ ಸಿಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸರ್ಕಾರ ತೋರಿಸ್ತಾ ಇರುವಂತ ಅಸಹಾಯಕತೆಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ನಾವೇನು ಬೆಂಗಳೂರಿನಲ್ಲಿ ದೊಡ್ಡ ಕೋವಿಡ್ ಹಾಸ್ಪಿಟಲ್ ಅಂತ ಅಂದ್ಕೊಂಡಿದ್ವಿ, ವಿಕ್ಟೋರಿಯಾ ಹಾಸ್ಪಿಟಲ್, ಆ ಹಾಸ್ಪಿಟಲ್ಗೆ ಕೆಲ ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಇರುವಂತ, ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇರುವಂತ ಪೇಷಂಟ್ಸ್ ಗಳನ್ನ ಕರ್ಸ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದು ವಿಚಾರವನ್ನ ನೀವು ಗಮನಿಸಿ. ಮೊನ್ನೆ ಬೆಂಗಳೂರಿನಲ್ಲಿ ಮೃತಪಟ್ಟಂತಹ ಓರ್ವ ಯುವಕ, ಹೆಚ್ಚು ಕಡಿಮೆ 28 ವರ್ಷದ ಯುವಕ. ಆಮೇಲೆ ಗೊತ್ತಾಯ್ತು ಆತ ಡಯಾಬಿಟಿಕ್ ಪೇಷಂಟ್ ಅಂತೇಳಿ. ಬಟ್ ಆ ಚಿಕ್ಕ ವಯಸ್ಸಲ್ಲೂ ಕೂಡ ಆತ ಡಯಾಬಿಟಿಕ್ ಪೇಷಂಟ್ ಆಗಿದ್ರು. ಈ ಕೊರೋನಾವನ್ನ ಆತ ಎದುರಿಸಲೋಕಾಗ್ಲಿಲ್ಲ ಅಂತ ಅಂದ್ರೆ ಇದು ಬಹಳ ಶಾಕಿಂಗ್ ವಿಚಾರ. ಅದರ ಜೊತೆಗೆ ನಿನ್ನೆ ಮೃತಪಟ್ಟಂತ 8 ಮಂದಿಯ ಪೈಕಿ ನಾವು ಗಮನಿಸ್ತಾ ಹೋಗಿದ್ರೆ, ಬೆಂಗಳೂರಿನ 8 ಮಂದಿ ಪೈಕಿ ಅದರಲ್ಲೂ ಕೂಡ 30-35 ವಯಸ್ಸಿನವರಿದ್ದಾರೆ. ಅಂತ ಅಂದ್ರೆ ಯಂಗ್ ಜನರೇಷನ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಅವರನ್ನು ಕೂಡ ಈ ಕೊರೋನಾ ಬಲಿ ಪಡೆದುಕೊಳ್ತಾ ಇದೆ. ಇದನ್ನ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. 25, 30, 35 ವರ್ಷದವರೇ ಬದುಕುಳಿಯೋಕಾಗ್ಲಿಲ್ಲ ಅಂತ ಅಂದ್ರೆ ಇನ್ನು 50 ದಾಟದವರ ಕಥೆ ಏನು? 50 ದಾಟಂತವರಿಗೆ ಬಹಳ ಕಂಡೀಷನ್ ಸೀರಿಯಸ್ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ವೆಂಟಿಲೇಷನ್ಗೆ ಒಳಪಡಿಸಬೇಕಾಗುತ್ತೆ. ಬಟ್ ನಮ್ಮಲ್ಲಿರುವಂತಹ ಸ್ಥಿತಿಗತಿಗಳೇನು? ಇದನ್ನ ನೋಡ್ತಾ ಹೋದ್ರೇನೆ ನಿಮ್ಗೆ ತಲೆ ಬಿಸಿ ಆಗುತ್ತೆ. ಯಾಕಂತ ಅಂದ್ರೆ ನಮ್ಮಲ್ಲಿ ನಾವು ಅಂದ್ಕೊಂಡಂತಹ ವ್ಯವಸ್ಥೆ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಬಹಳ ಸಾವಿಗೆ ಕಾರಣ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಖಂಡಿತವಾಗಿಯೂ ಕೂಡ ಇಂಥದ್ದೊಂದು ಅನುಮಾನ ಕಾಡೋದಕ್ಕೆ ಶುರುವಾಗಿರೋದು ಸದ್ಯಕ್ಕೆ ಏರಿಕೆ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆ. ಅದರಲ್ಲೂ ತೀರಾ ಯಂಗ್ ಆಗಿರುವಂತಹ 30-35 ವರ್ಷದ ಯುವಕ ಯುವತಿಯರಲ್ಲಿ ಸಾವನ್ನಪ್ತಾ ಇದ್ದಾರೆ. ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು, ಆಯ್ತು, ಬೇರೆ ಬೇರೆ ರೋಗಗಳಿತ್ತು, ಆಯ್ತು. ಆದ್ರೆ ಕೊರೋನಾ ಬಂದ ನಂತರದಲ್ಲಿ ಸಾವನ್ನಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೊಂದು ದಿವ್ಯ ನಿರ್ಲಕ್ಷ್ಯ ಇದೆಯಾ ಅಥವಾ ಬೇಜವಾಬ್ದಾರಿ ಇದೆಯಾ ಅಂಥದ್ದೆಲ್ಲವನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಬೆಂಗಳೂರಿನಲ್ಲಿರೋ ಕೋವಿಡ್ ಆಸ್ಪತ್ರೆಯ ಸ್ಥಿತಿಯನ್ನ ನೋಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಬೆಚ್ಚಿ ಬೀಳ್ತೀರಿ. TV9 ಮತ್ತೊಂದು ಬಿಗ್ ಎಕ್ಸ್ಪೋಸ್ ಅನ್ನ ಮಾಡ್ತಾ ಇದೆ. ಬಡ ರೋಗಿಗಳಿಗೆ ಕೊರೋನಾ ಬಂದ್ರೆ ಅವರ ಪರಿಸ್ಥಿತಿ ಅಧೋಗತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ? ಬಡ ರೋಗಿಗಳಿಗೆ ಕೊರೋನಾ ಬಂದ್ರೆ ಯಾಕೆ ಅವರ ಸ್ಥಿತಿ ಅಧೋಗತಿ ಅಂತ ಹೇಳಿ ನೋಡ್ತಾ ಹೋದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಉಂಟಾಗಿರುವಂತಹ ಆ ಮಹಾ ಸಮಸ್ಯೆ ಏನು, ಕೊರೋನಾ ರೋಗಿಗಳಿಗೆ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅನ್ನೋದನ್ನ ಎಳೆಯಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ, ಎಳೆಯಾಗಿ ಅದನ್ನ ಬಿಚ್ಚಿಡ್ತಾ ಹೋಗ್ತೀವಿ. ಸ್ವತಃ ಜೀವ ಉಳಿಸೋ ವೆಂಟಿಲೇಟರ್ಗಳು ಬೆಂಗಳೂರಿನಲ್ಲಿ ಇಲ್ಲವೇ ಇಲ್ವಾ? ಈ ಬೆಂಗಳೂರಿನಲ್ಲಿ ಜೀವ ಉಳಿಸುವಂತಹ ವೆಂಟಿಲೇಟರ್ಗಳ ಸಮಸ್ಯೆ ಏನಾದ್ರೂ ಇದೆಯಾ? ಬೆಂಗಳೂರಿನಲ್ಲಿ ಕ್ರೂರಿಗೆ ಬಲಿಗಳು ಬೀಳ್ತಾ ಇದ್ರು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಹಾಗಿದ್ರೆ ಇಲ್ಲಿ ಗಮನಿಸಬೇಕು, ಬೆಂಗಳೂರಿನಲ್ಲಿ ವೆಂಟಿಲೇಟರ್ಗಳ ಸಮಸ್ಯೆ ಇದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಇಷ್ಟರ ಮಟ್ಟಿಗೆ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಅದರ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಯ ಸಮಸ್ಯೆ ರೋಗಿಯೊಬ್ಬನಿಗೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕೊರೋನಾ ಪಾಸಿಟಿವ್ ಬಂದ್ರು ಆಸ್ಪತ್ರೆಯಲ್ಲಿಯೇ ಉಳಿಬೇಕಾದಂತ ಅನಿವಾರ್ಯತೆ ಇದೆ, ಖಾಸಗಿ ಆಸ್ಪತ್ರೆಯಲ್ಲೇ ಉಳಿಬೇಕಾದಂತ ಅನಿವಾರ್ಯತೆ ಇದೆ. ಚಿಕಿತ್ಸೆಯ ಅವಶ್ಯಕತೆ ಇದ್ರೂ ಕೂಡ ಅನಿವಾರ್ಯವಾಗಿ ಬೇರೊಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ವೆಂಟಿಲೇಟರ್ಗಳ ಸಮಸ್ಯೆ ಇದೆಯಾ? ಹಾಗಿದ್ರೆ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗಳೇನಾದ್ರೂ ಫುಲ್ ಆಗಿ ಹೋಗಿದೆಯಾ? ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗತ್ತೆ. ನಾವಿವತ್ತು ಬಿಚ್ಚಿಡುವಂತಹ ಆ ಸುದ್ದಿಯನ್ನ, ನಾವಿವತ್ತು ನಿಮಗೆ ಹೇಳ್ತಾ ಹೋಗ್ತಾ ಇರುವಂತಹ ಆ ಸಮಸ್ಯೆಯ ವಿಚಾರವನ್ನ ನೀವು ಗಮನಿಸ್ತಾ ಹೋದ್ರೆ ಅಥವಾ ನೀವು ನೋಡ್ತಾ ಹೋದ್ರೆ ನಿಜವಾಗ್ಲೂ ಬೆಂಗಳೂರಿನ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬಂದು ತಲುಪಿದೆಯಾ ಅಂತ ಹೇಳಿ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ 1-1.5 ಕೋಟಿ ಜನಸಂಖ್ಯೆ ಇರುವಂತ ಬೆಂಗಳೂರಿನಲ್ಲಿ ವೆಂಟಿಲೇಟರ್ ಸಮಸ್ಯೆ ಉಂಟಾಗ್ತಾ ಇದೆ. ಜನ ಚಿಕಿತ್ಸೆ ಸಿಗದೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಗಾಬರಿ ಹುಟ್ಟಿಸುವಂತ ಅಂಶ ಇದು. ಇಲ್ಲಿ ತನಕ ನಮ್ಗೆ ಏನ್ ಗ್ಯಾರಂಟಿ ಇತ್ತು ಅಂತ ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತೆ, ಇನ್ನೂ ತುಸು ಹೆಚ್ಚಾದ್ರೆ ವೆಂಟಿಲೇಷನ್ ವ್ಯವಸ್ಥೆ ಇದೆ, ಅದಕ್ಕಿಂತ ಮುನ್ನ ಆಕ್ಸಿಜನ್ ವ್ಯವಸ್ಥೆ ಇದೆ, ಬದುಕೋದು ಬಹಳ ಸುಲಭ ಅಥವಾ ಜೀವ ಉಳಿಸ್ಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈಗಲೂ ಕೂಡ ನೀವೇನಾದ್ರೂ ಆ ತರದ ಭ್ರಮೆಯಲ್ಲಿದ್ರೆ ಅದರಿಂದ ಹೊರಗೆ ಬಂದ್ಬಿಡಿ. ಅದು ನಂಬಿಕೆ ಹೌದು, ನಂಬಿಕೆ ಇರಲೇಬೇಕು. ಬಟ್ ಈ ವೆಂಟಿಲೇಟರ್ ವಿಚಾರವಾಗಿ ನಾವೇನಾದ್ರೂ ನಂಬಿಕೆ ಇಟ್ಕೊಂಡ್ರೆ ಅದು ನಮ್ಮ ಭ್ರಮೆ ಆಗುತ್ತೆ. ಆರೋಗ್ಯ ಅಧಿಕಾರಿಗಳಿಗೆ ಗೊತ್ತಿದೆ ಇದು, ಆದ್ರೂ ಯಾಕೆ ಈ ತರದ ನಾಟಕವನ್ನ ಮಾಡ್ತಾ ಇದ್ದಾರೆ? ಬೆಂಗಳೂರಿನಲ್ಲಿ ಕೊರೋನಾ ಕೂಪಕ್ಕೆ ಬಿದ್ದು ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಸೀರಿಯಸ್ ಆದ್ರೂ ಕೂಡ
ಸಾವು ಗ್ಯಾರಂಟಿ ಅನ್ನುವಂತ ಸಿಚುವೇಶನ್ ನಂತರದಲ್ಲಿ ನಿರ್ಮಾಣ ಆಗುತ್ತೆ. ಹೇಗೆ ನಾವು ಗುಜರಾತ್ ಜೊತೆಗೆ ಮಹಾರಾಷ್ಟ್ರದಲ್ಲಿ ಗಮನಿಸ್ತಾ ಇದೀವಲ್ಲ, ಸಾವಿನ ಸಂಖ್ಯೆ ಬಹಳ ಹೆಚ್ಚು ಆಗ್ತಾ ಇರುವಂತದ್ದು. ಅಲ್ಲೂ ಕೂಡ ಈ ವೆಂಟಿಲೇಷನ್ ನ ವ್ಯವಸ್ಥೆ ಸರಿಯಾಗಿ ಆಗದೆ ಇರುವಂತ ಕಾರಣದಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ ಹೆಚ್ಚು ಆಗ್ತಾ ಇದೆಯಲ್ಲ, ಸೇಮ್ ಸಿಚುವೇಶನ್ ಬೆಂಗಳೂರಿನಲ್ಲಾದ್ರೂ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಇಂತಹ ತುರ್ತು ಸಂದರ್ಭದಲ್ಲಿ ಬಹಳ ವಿಷಮ ಸ್ಥಿತಿಯಲ್ಲಿ ನಮ್ಮನ್ನ ಉಳಿಸಬೇಕಾದಂತಹದ್ದು ವೆಂಟಿಲೇಟರ್ನ ಮುಖೇನವಾಗಿ ಆ ರೋಗಿಯನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆ ಹಂತದ ತನಕನೂ ಕೂಡ ಪ್ರಯತ್ನಗಳಾಗುತ್ತೆ. ಆದ್ರೆ ವೆಂಟಿಲೇಟರ್ ವ್ಯವಸ್ಥೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ನಿಮ್ಗೆ ನಿಜಕ್ಕೂ ಶಾಕ್ ಆಗುತ್ತೆ. ವಿಕ್ಟೋರಿಯಾ ಹಾಸ್ಪಿಟಲ್ನ ಸಿಬ್ಬಂದಿನೇ, ವೈದ್ಯಾಧಿಕಾರಿಗಳೇ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಕೆಲ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ರೋಗಿಗಳನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಸ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಅಂತಂದ್ರೆ ನಮ್ಮಲ್ಲಿ ಎಲ್ಲಿದ್ಯಪ್ಪ ವೆಂಟಿಲೇಟರ್, ನಿಮ್ಮಲ್ಲೇ ಇದೆಯಲ್ಲ ಸದ್ಯಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನುವಷ್ಟು ಮಟ್ಟಿಗೆ ಈಗ ಅಧಿಕಾರಿಗಳು ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ ಅನ್ನುವಂಥದ್ದನ್ನ ನೀವು ನೋಡ್ಕೊಳ್ಳಿ. ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರಣಕ್ಕಾಗಿನೇ ಹೇಳಿದ್ದು, ನಮ್ಮಲ್ಲಿ ವೆಂಟಿಲೇಟರ್ ಬಹಳ ಚೆನ್ನಾಗಿದೆ, ಆಕ್ಸಿಜನ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ರೋಗಿಗಳು ಆರಾಮಾಗಿ ಗುಣಮುಖರಾಗ್ಬಿಡ್ತಾರೆ ಅಂತ ಇನ್ನು ಮುಂದೇನು ನಾವು ಅಂದ್ಕೊಂಡ್ರೆ ಅದು ಒಂದ್ ಹಂತದಲ್ಲಿ ಭ್ರಮೆ ಆಗ್ಬಿಡುತ್ತೆ. ಹೀಗಾಗಿನೇ ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು ಅಂತ ವೈದ್ಯರು ಹೇಳ್ತಾ ಇದಾರಲ್ಲ, ಅದನ್ನ ಮತ್ತಷ್ಟು ಅಳವಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಈ ಫ್ರೀ ಡೌನ್ ಆದಂತಹ ಸಂದರ್ಭದಲ್ಲಿ ಸೋಂಕು ಹರಡಬಹುದಾದಂತಹ ಚಾನ್ಸಸ್ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿನೇ ನಾವು ಹೇಳಿದ್ದು, ಹೆಲ್ತ್ ಬುಲೆಟಿನ್ ನಲ್ಲಿ ಕೊಡ್ತಾ ಇರುವಂತಹ ನಂಬರ್ಸ್ ಇದೆಯಲ್ಲ, ಅದು ಎಕ್ಸಾಕ್ಟ್ ನಂಬರ್ಸ್ ಅಲ್ಲ 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 ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಮ್ಗೆ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಕೊಡುವಂತಹ ಹೆಲ್ತ್ ಬುಲೆಟಿನ್, ಸರ್ಕಾರ ಕೊಡುವಂತಹ ಹೆಲ್ತ್ ಬುಲೆಟಿನ್ ನಲ್ಲೇ ನಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಹಾಸ್ಪಿಟಲೈಸ್ ಆಗ್ತಾ ಇರುವಂತವರ ರೆಕಾರ್ಡ್ ಅನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಕೊಡ್ತಾ ಇರುವಂತ ನಂಬರ್ಸ್ ಇದೆಯಲ್ಲ, ಅದು ಎಕ್ಸಾಕ್ಟ್ ಪಿಕ್ಚರ್ ಅಲ್ಲ. ಇನ್ನು ಕೊರೋನಾ ಸೋಂಕಿತರನ್ನ ಶಿಫ್ಟ್ ಮಾಡೋಕೆ ಸಂಬಂಧಿಕರು ಪರದಾಡ್ತಾ ಇದ್ದಾರೆ. ಸೈಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿರುವಂತಹ ಕೊರೋನಾ ಪಾಸಿಟಿವ್ ಇರುವಂತಹ ಪೇಷಂಟ್ ಅವರು ಅಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 4 ದಿನಗಳಿಂದಲೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಸೋಂಕಿತನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಚಿಕಿತ್ಸೆಗೆ ವಿಕ್ಟೋರಿಯಾಗೆ ಶಿಫ್ಟ್ ಮಾಡೋದಕ್ಕೆ ಬೇಡಿಕೊಳ್ತಾ ಇದ್ದಾರೆ ಸಂಬಂಧಿಕರು. ಇಲ್ಲಿ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿ, ವಿಕ್ಟೋರಿಯಾ ಆಸ್ಪತ್ರೆಗೆ ನಾವು ಹೋಗ್ಬೇಕು ಅಂತ ಹೇಳಿ ಬೇಡಿಕೊಳ್ತಾ ಇದ್ದಾರೆ. ಆದ್ರೆ ವಿಕ್ಟೋರಿಯಾದಲ್ಲಿ ವೆಂಟಿಲೇಟರ್ ಫುಲ್ ಆಗಿದೆ ಎನ್ನುವಂತ ಸಬೂಬು ಹೇಳ್ತಾ ಇದ್ದಾರೆ. ಆರೋಗ್ಯಾಧಿಕಾರಿಗಳನ್ನ ಕೇಳಿದ್ರೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಈ ಆರೋಗ್ಯಾಧಿಕಾರಿಗಳನ್ನ ಕೇಳಿದ್ರೆ ಅವರು ಸ್ಪಂದಿಸ್ತಾ ಇಲ್ಲ. ಇತ್ತ ಮಾರ್ತಾಸ್ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇರುವಂತ ಮಾತು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗಳು ಫುಲ್ ಆಗಿದೆ, ಈ ಕಾರಣಕ್ಕಾಗಿ ನಾವು ಕಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ತೀವ್ರ ಜ್ವರದಿಂದ ಬಳಲ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಈ ರೋಗಿ ಮಾರ್ತಾಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ತೀವ್ರ ಜ್ವರ ಇತ್ತು. ಬಳಿಕ ಗಂಟಲು ದ್ರವ ಪರೀಕ್ಷೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ಕೊರೋನಾ ಇರೋದು ದೃಢಪಟ್ಟಿದೆ. ಗಮನಿಸಬೇಕು, ಇಲ್ಲಿ ಇವತ್ತು ನಿನ್ನೆ ದೃಢಪಟ್ಟಿರೋದಲ್ಲ ಕೊರೋನಾ, ಸೋಮವಾರ ಭಾನುವಾರದಂದು ಕೊರೋನಾ ಇರೋದು ದೃಢಪಟ್ಟಿದೆ. ಆದರೂ ರೋಗಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಂಬಂಧಿಕರು ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಏನದು ಆರೋಪ ಗಂಭೀರವಾಗಿರೋದು? ವೆಂಟಿಲೇಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಂಟಿಲೇಟರ್ ಸಮಸ್ಯೆ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವೆಂಟಿಲೇಟರ್ಗಳು ಕಂಪ್ಲೀಟ್ ಆಗಿ ಫುಲ್ ಆಗಿದ್ದಾವೆ. ನೀವೇನಾದ್ರೂ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ ವೆಂಟಿಲೇಟರ್ನ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ನಿಮ್ಮನ್ನ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ರೋಗಿ ಭಾನುವಾರ ಆಸ್ಪತ್ರೆಗೆ ದಾಖಲಾಗಿ ಸೋಮವಾರ ಕೊರೋನಾ ಇರೋದು ದೃಢಪಟ್ಟು ಇವತ್ತು ಶುಕ್ರವಾರ, ಇಲ್ಲಿಯವರೆಗೂ ಸದ್ಯದ ಕ್ಷಣದವರೆಗೂ ಕೂಡ ಆ ರೋಗಿ ಆಸ್ಪತ್ರೆ ಸೈಂಟ್ ಮಾರ್ತಾಸ್ನಲ್ಲಿಯೇ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ವಿಕ್ಟೋರಿಯಾಗೆ ಶಿಫ್ಟ್ ಮಾಡೋದಕ್ಕೆ ಇರುವಂತಹ ಏಕೈಕ ಸಮಸ್ಯೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗಳು ಇಲ್ಲ, ಕಂಪ್ಲೀಟ್ ಆಗಿ ಫುಲ್ ಆಗಿದ್ದಾವೆ ಅಂತೇಳಿ. ಹಾಗಿದ್ರೆ ಆ ರೋಗಿಯ ಸಂಬಂಧಿ, ಅದರಲ್ಲೂ ಆತನ ಮಗ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಹಲವಾರು ವಿಚಾರವನ್ನ ಹೇಳ್ತಾ ಹೋಗಿದ್ದಾರೆ. ಹಾಗಿದ್ರೆ ಟಿವಿ9 ಜೊತೆಗೆ ಏನೆಲ್ಲ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಅಲ್ಲ, ನೀವು ಆಕ್ಚುಲಿ ಹೋಗಿದ್ದೆ ಅವತ್ತು ಭಾನುವಾರನ? ಭಾನುವಾರ ಹೋದ್ರಿ. ಜ್ವರ ಇತ್ತಾ? ಜ್ವರ ಇತ್ತು. ಹಾ, ಅಲ್ಲ ಹೋದ್ಮೇಲೆ ಪಾಸಿಟಿವ್ ಬಂದಿತ್ತು ಯಾವಾಗ? ಕೊಟ್ಟಿದ್ದು ವೆಡ್ನೆಸ್ಡೇ ರಿಪೋರ್ಟ್ ಕೊಟ್ಟಿದ್ದು. ವೆಡ್ನೆಸ್ಡೇ ಅಂದ್ರೆ ಇವತ್ತು ಗುರುವಾರ, ನಿನ್ನೆನಾ? ಇಲ್ಲ, ಮಂಗಳವಾರ. ಸೋಮವಾರ ನೈಟ್ ಹೇಳ್ಬಿಟ್ಟಿತ್ತು ಬಾಯಲ್ಲಿ. ಹಾ, ಮಂಗಳವಾರ ರಿಪೋರ್ಟ್ ಕೊಟ್ಟು. ಮಂಗಳವಾರ ರಿಪೋರ್ಟ್ ಕೊಟ್ರು. ಬಟ್ ನೀವು ಶಿಫ್ಟ್ ಮಾಡಿ ಅಂದಿದ್ದಕ್ಕೆ ಏನಂದ್ರು? ವೆಂಟಿಲೇಷನ್ ರೂಮ್ ಇಲ್ಲ ಅಂತ ಹೇಳಿದ್ರು. ಎಲ್ಲಿಲ್ಲ ಅಂತ ವೆಂಟಿಲೇಷನ್? ಎಲ್ಲೂ ಇಲ್ಲ ಅಂತ, ಬೋರಿಂಗ್ ಅಲ್ಲಿ ಇಲ್ಲ ಅಂತ, ವಿಕ್ಟೋರಿಯಲ್ಲಿ ಇಲ್ಲ ಅಂತ. ಹಾ, ಬಟ್ ಅದಕ್ಕೆ ನಾವು ಇಲ್ಲೇ ಕೊಡ್ತೀವಿ ಅಂದ್ರೆ ಟ್ರೀಟ್ಮೆಂಟ್? ಇಲ್ಲೇ ಕೊಡ್ತೀವಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ನಾವು ಕೊಡೋ ಟ್ರೀಟ್ಮೆಂಟ್ ಸೇಮೇ, ಅವ್ರು ಕೊಡೋ ಟ್ರೀಟ್ಮೆಂಟ್ ಸೇಮೇ, ನಾವು ಇಲ್ಲೇ ಕೊಡ್ತೀವಿ. ಅದು ವೆಂಟಿಲೇಷನ್ ರೂಮ್ ಇಲ್ಲ, ಅದಕ್ಕೆ ನಾವು ವೆಂಟಿಲೇಷನ್ ರೂಮ್ ಇಲ್ದಿರ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಜೀವ ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಅದೇ ನಿಮ್ದು ಈ ತರ ಇನ್ಸೂರೆನ್ಸ್ ಅಲ್ಲೇ ಅದ್ರಲ್ಲಿ ಹೋಗ್ತೈತೆ ಅಂತ ಹೇಳ್ತಾವೆ.
ಹಾ 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 ಇವಾಗ ಫೋನ್ ಮಾಡಿದ್ದು. ಹಾ. ಫೋನ್ ಮಾಡ್ಬಿಟ್ಟು ಸರ್ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಲ್ಲ ನಿಮ್ಮ ಅಮೌಂಟು 50% ಮಾತ್ರ ಅಮೌಂಟ್ ಕ್ಲೈಮ್ ಮಾಡ್ತಾವ್ರೆ, ಇನ್ನು 50% ಕ್ಲೈಮ್ ಮಾಡ್ತಲ್ಲ, ಹಾ. ಬಂದಿಲ್ಲ 50,000 ಕಟ್ಬಿಟ್ಟು ಹೋಗಿ ಅಂತ ಹೇಳ್ತಾವ್ರೆ. ನೀವು ಕೇಳಿದ್ರೆ ತಾನೇ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿ ಅಂತ. ನಾನು ಹೇಳ್ದೆ ಸರ್ ನಮ್ಮ ಹತ್ರ 5,000 ರೂಪಾಯಿ ಮೇಲೆ 1 ರೂಪಾಯಿನೂ ಇಲ್ಲ, ಹಾ ನಮ್ಮ ಹತ್ರ ಕಾಸಿಲ್ಲ ಸರ್, ಕಾಸೆಲ್ಲ ಖಾಲಿ ಆಗೈತೆ, ಹಾ. ನೀವು ವಿಕ್ಟೋರಿಯಾಗೆ ಶಿಫ್ಟ್ ಮಾಡ್ಕೊಟ್ಬಿಡಿ ಸರ್ ಅಂತ ಹೇಳ್ದೆ. ಹಾ ನೋಡಪ್ಪ ಅಲ್ಲಿ ವೆಂಟಿಲೇಷನ್ ರೂಮ್ ಇಲ್ಲ, ನಾವು ಹೆಂಗ್ ಶಿಫ್ಟ್ ಮಾಡೋದು ಅಂತ ಹೇಳಿ ಸರ್, ನಮ್ಮ ಹತ್ರನೂ ಕಾಸಿಲ್ಲ ಸರ್ ಅಂತ ಹೇಳ್ದೆ. ಹ್ಮ್ ನಾವು ಇನ್ಶೂರೆನ್ಸ್ ಹತ್ರ ಮಾತಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ. ಯಾವ್ರು ಅವ್ರ ಹೆಸರು ನಿಮ್ಗೆ ಫೋನ್ ಮಾಡಿದ್ಯಾರು? ಅವ್ರ ಹೆಸರು ಹೇಳ್ತಲ್ಲ, ಅವ್ರು ಬರೀ ಮಾಜ್ ಹಾಸ್ಪಿಟ್ಲಿಂದ ಫೋನ್ ಮಾಡ್ತೀನಿ ಅಂತಾರೆ ಅಷ್ಟೇ. ಹೌದಾ? ಹೆಸರು ಅಂತ ನಿಮ್ಮನ್ನ ಒಳಗಡೆ ಬಿಡ್ತಾ ಇಲ್ವಾ? ಒಳಗಡೆ ಮೊನ್ನೆ ಬಿಟ್ರು. ಹಾ ಅವಾಗ ಕಣ್ಣೆಲ್ಲ ಮುಚ್ಕೊಂಡಿದ್ದು ನಮ್ಮ ತಂದೆಯವರು ವೆಂಟಿಲೇಷನ್ ಅಲ್ಲಿ ಹಾಕಿದೀನಿ, ಕಣ್ಣು ಮುಚ್ಕೊಂಡು ಹೋದೆ. ಹಾ. ಅವ್ರೇನು ಆಕ್ಷನ್ ಮಾಡಲ್ವಾ ಅಂತ ಕೇಳಿ, ಇಲ್ಲ ಏನು ಕಣ್ಣೆಲ್ಲ ಬಿಡಲ್ಲ, ಆಕ್ಷನ್ ಎಲ್ಲ ಏನು ಮಾಡಲ್ಲ, ಹ್ಮ್ ವೆಂಟಿಲೇಷನ್ ಅರ್ಧ ಜೀವ ಅದಲ್ಲೇ ಕೊಡ್ತಿರೋದು, ಉಸಿರಾಟ ಅರ್ಧ ಅವರು ಮಾಡ್ತಾ ಇದಾರೆ, ಅರ್ಧ ಮಿಷಿನ್ ಅಲ್ಲಿ ಮಾಡಿಸ್ತಾ ಇದೀವಿ ಅಂತ ಹೇಳುದು. ಹಾ 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 ಆ ತರ ಮಾಡ್ತಾ ಇದಾರೆ. ನಿಮ್ಗೆ ಈಗ ಬಿಡ್ತಾ ಇಲ್ಲ? ನಮ್ಗೆ ಇವಾಗ ಬಿಟ್ಟಲ್ಲ, ವಿಡಿಯೋ ನಮ್ಗೇನು ಗೊತ್ತಾಗಲ್ಲ, ಅದು ಹಂಗೆ ತೋರಿಸುತ್ತದೆ. ವಿಡಿಯೋ ಫೋಟೋ ಏನಾನ ಐತಾ? ಇಲ್ಲ ಏನು ಹಿಡ್ಕೊಳ್ಳಿ, ನಾನು ಹೇಳ್ದೆ ಫೋಟೋ ಹಿಡ್ಕೊಳ್ಬೋದ ಸರ್ ಅಂದ್ರೆ, ಫೋಟೋ ವಿಡಿಯೋ ಏನು ಮಾಡಂಗಿಲ್ಲ, ಇದು ಕೊರೋನಾ ಪೇಷಂಟು ಹಂಗೆಲ್ಲ ಇಟ್ಕೊಳಂಗಿಲ್ಲ ಫೋಟೋಗಳು ಅಂತ ಹೇಳ್ತಾರೆ. ಅವ್ರು ಕೇಳಬಾರ್ದಾಗಿತ್ತು. ಅವ್ರು ಅಲ್ಲೇ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ, ಅವ್ರು ಹಂಗೆಲ್ಲ ಈ ಕೊರೋನಾ ಪೇಷಂಟ್ ಅಲ್ವಾ, ಪಕ್ಕದಲ್ಲೇ ಇಟ್ಬಿಟ್ಟು ಇದು ಮಾಡಿಸ್ತಾರೆ. ಹೌದಾ? ಹ್ಮ್ ಈಗ ಆಯ್ತು, ನಾಳೆವರೆಗೂ ಬೆಳಗ್ಗೆವರೆಗೂ ಸುಮ್ಮನಿರಿ, ಒಂದು 9 ಗಂಟೆವರೆಗೂ. ಹೌದಾ? ಅದೇ ಇವರು ನಮ್ ಕಡೆ ಒಬ್ಬ ಪೇಷಂಟ್ ಆಗಿದೆ, ವೆಂಟಿಲೇಷನ್ ರೂಮ್ ಬೇಕೇ ಬೇಕು, ಅದೇನ್ ಮಾಡಿಸ್ಬೇಕು ಗೊತ್ತಿಲ್ಲ, ಇವತ್ತು ಹೊರಗಡೆ ಬೇಕು ಅಂತ ಹೇಳಿದಾರೆ. ಅವರು ಆಯ್ತು 90% ಯಾವ್ದನ್ನ ಖಾಲಿ ಆದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ವೆಂಟಿಲೇಷನ್ ಇಲ್ಲ, ವಿಕ್ಟೋರಿಯಾದಲ್ಲೂ ಇಲ್ಲ, ಬೋರಿಂಗಲ್ಲೂ ಇಲ್ಲ. ಹಾ ಹೌದು, ಅದೇ ಹೇಳ್ತಾ ಇದ್ರು, ಹಾಸ್ಪಿಟ್ಲು ಸೆಂಟ್ ಮೇರಿಸ್ ಹಾಸ್ಪಿಟ್ಲ್ ಅದೇ ಹೇಳ್ತಾ ಇದ್ದಾರೆ, ಎಲ್ಲೂ ಇಲ್ಲ ರೂಮ್ ಅಂತ. ಫ್ರೀಯಾಗಿ ಕೊಡೋದನ್ನ ನೋಡ್ತಾ ಇದ್ವಿ. ಇಲ್ಲಿ ಯಾರು ಪಾಸಿಟಿವ್ ಬಂದಿತ್ತಲ್ಲ, ಆ ಪಾಸಿಟಿವ್ ಬಂದಂತಹ ವ್ಯಕ್ತಿಯ ಮಗ ಮಾತನಾಡುವಂತಹ ಮಾತನ್ನ ಕೇಳಿಸಿಕೊಳ್ತಾ ಇದ್ವಿ. ಸೆಂಟ್ ಮಾರ್ಸಾದ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ, ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಥವಾ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ವೆಂಟಿಲೇಟರ್ ಅಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿಬೇಕಾಗತ್ತೆ, ಅಷ್ಟರವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈತನ ಬಳಿಯಲ್ಲಿ ಹಣ ಇಲ್ಲ, ಶಿಫ್ಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವೆಂಟಿಲೇಟರ್ನ ಸಮಸ್ಯೆ ಶುರುವಾಯ್ತಾ ಅಂತ ಈಗ ತಾನೇ ಶುರುವಾಗಿದೆ. ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇರೋದು, ಆತಂಕ ಹುಟ್ಟುತ್ತಾ ಇದೆ. ಇಂಥ ಸಂದರ್ಭದಲ್ಲೇ ವೆಂಟಿಲೇಟರ್ಗಳಿಲ್ಲ ಅಂತ ಹೇಳಿದ್ರೆ ಮುಂದೆ ಬದುಕೋದು ಎಷ್ಟರ ಮಟ್ಟಿಗೆ ಕಷ್ಟ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಚರ್ಚೆ ಮುಂದುವರಿಸೋಣ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬೆಡ್ ಇಲ್ಲದೆಯೂ ಕೂಡ ಪರದಾಡ್ತಾ ಇದ್ದಾರೆ, ಬೆಡ್ ಇಲ್ಲದೆ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.